ಓಕೆ. ಓಕೆ. ಇವತ್ತು ನಮ್ಮಮ್ಮ ನನ್ನ ಜೊತೆ ಇದ್ದಾರೆ. ಇವತ್ತು ಮಾವಿನಕಾಯ್ದು ಚಟ್ನಿ ಮಾಡೋದು ಹೇಳ್ಕೊಡ್ತಾರೆ. ಆಯ್ತು. ಸೊ ಇದಕ್ಕೆ ಏನೇನ್ ಬೇಕಮ್ಮ ಹೇಳು. ಮಾವಿನಕಾಯಿ ಅಂತೂ ಬೇಕೇ ಬೇಕು. ಮೆಂತ್ಯ ಎರಡು ಮಾವಿನಕಾಯಿ ಇಟ್ಕೊಂಡಿದೀನಿ. ಇದಕ್ಕೆ 2 ಸ್ಪೂನ್ ಮೆಂತ್ಯ, ಟೀ ಸ್ಪೂನ್ ಅಲ್ಲಿ. ಆಮೇಲೆ 1.5 ಸ್ಪೂನ್ ಸಾಸಿವೆ ಕಾಳು, 1-2 ಚಿಟಿಕೆ ಇಂಗು, ಆಮೇಲೆ ಬೆಲ್ಲ, ಒಂದು ಬೆಲ್ಲದ ಹಚ್ಚಲ್ಲಿ 1/4 ಭಾಗ ಬೆಲ್ಲದ ಹಚ್ಚು ಅದು. ಆಮೇಲೆ ಒಂದು ಸರಿಯಾಗಿ ಕೈ ಹಿಡಿ ಒಳಗೆ 1 ಹಿಡಿ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಖಾರಕ್ಕೆ ಒಂಚೂರು ಗುಂಟೂರು ಸೇರಿಸ್ಕೋಬೇಕು, 10-12. ಮತ್ತೆ 3 ಸ್ಪೂನ್ ಅಥವಾ 4 ಸ್ಪೂನ್ ಹುಳಿ ಮೇಲೆ ಗೊತ್ತಾಗುತ್ತೆ ಉಪ್ಪು ಹಾಕೋದು ಅದು. ಮೆಣಸಿನಕಾಯಿ ಆಲ್ಮೋಸ್ಟ್ ಈ ಬಟ್ಲಲ್ಲಿ ಇದೆ. ಒಂದು 50 ಗ್ರಾಮ್ ಇರ್ಬೋದಾ? ಇದೆ 50 ಗ್ರಾಮ್ ಇದೆ. ಸೊ ಬೆಲ್ಲ ಈ ಬಟ್ಲಲ್ಲಿ ಆಲ್ಮೋಸ್ಟ್ ಪೂರ್ತಿ ಇದೆ. ಮುಕ್ಕಾಲು ಅಚ್ಚು ಬೆಲ್ಲ. ಉಪ್ಪು ಎಣ್ಣೆ ಮತ್ತೆ ಸಾಸಿವೆ ಮೆಂತ್ಯ ಹುರ್ಕೊಳಕ್ ಎಣ್ಣೆ ಅಷ್ಟೇನೆ. ಅದು ಏನು ಒಂದು ಟೀ ಸ್ಪೂನ್. ಮೆಣಸಿನಕಾಯಿ ಹುರಿಯೋದಿಲ್ಲ. ಇದರಲ್ಲಿ 2 ಮಾವಿನಕಾಯಿ ತಗೊಂಡಿದೀನಿ, ಮೀಡಿಯಂ ಸೈಜ್ ಇಂದು. ಸಿಪ್ಪೆ ತೆಗೆದು ತುರ್ಕೋಬೇಕು ಇವಾಗ. ಅದು ಸೊ ನಾನ್ ಸಿಪ್ಪೆ ತೆಗೆದು ತುರ್ಕೊಡ್ತೀನಿ. ಇದು ಮಾವಿನಕಾಯಿ ಸುಂದರ್ಶ ಮಾವಿನಕಾಯಿ ಅಲ್ಲ, ವಾಸನೆ ಹಂಗೆ ಇದೆ. ಇಲ್ಲ ಸಂದರ್ಶ ಅಲ್ವಾ? ಬೇರೆದ್ ಯಾವ್ದೋ ಜಾತಿ ಇದಷ್ಟೇ. ಬಟ್ ಯಾವ್ದಾದ್ರು ತಗೋಬೋದಲ್ಲ. ಸಂದರ್ಶ ಮಾವಿನಕಾಯಿ ತಗೋಬಾರ್ದು, ಅಷ್ಟು ರುಚಿ ಇರಲ್ಲ. ಅದಕ್ಕೆ ಸಿಹಿ ಬೇರೆ ತರ ಸಿಹಿ ಬರುತ್ತೆ ಅದು. ಮಾವಿನಕಾಯಿ ಇನ್ನೊಂದು ಹೇಳ್ಬೇಕು, ಇದು ಹಳದಿ ಆಗಿರ್ಬಾರ್ದಲ್ಲ. ಓಕೆ, ತುರಿದಿಟ್ಕೊಂಡಾಗಿದೆ. ಆಲ್ಮೋಸ್ಟ್ 2 ಬಟ್ಲು ಬಂದಿದೆ. ಇದು ಸಾಕಾಗತ್ತಲ್ಲ? ಇವಾಗ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಬೇಕು. ಆನ್ ಮಾಡೋಣ. ಎಷ್ಟು ಪೂರ್ತಿ ಹಾಕಲ್ಲ? 1 ಸ್ಪೂನ್? ಇಲ್ಲ, ಸಾಕು. 1 ಸ್ಪೂನ್ ಸಾಕು. ಇದು ಸಾಸಿವೆ ಕಾಳು ಮೆಂತ್ಯ ಒಟ್ಟಿಗೆ ಹಾಕು. ಅದರಲ್ಲಿ ಪೂರ್ತಿ ಹಾಕ್ಬಿಡ್ಲ? ಹಾಕು ಪೂರ್ತಿ. ಮತ್ತೆ ಮೆಂತ್ಯನೂ ಜೊತೆಗೆ. ಮೆಂತ್ಯ ಪೂರ್ತಿ ಒಂಚೂರು ವಾಸನೆ ಬರೋವರೆಗೂ ಇದ್ ಮಾಡೋದ. ಹಿಂಗ್ ಹಾಕ್ಲ ಸ್ವಲ್ಪ. ಇದು ಗಮ್ಮಂತ ವಾಸನೆ ಬರೋವರೆಗೂ ಹುರಿಬೇಕೀಗ. ಗೊತ್ತಾಗುತ್ತೆ ಕೆಂಪು ಆಗ್ಬೇಕಾ? ಹಿಂಗೆ ಸ್ವಲ್ಪ ಕಂದು ಬಣ್ಣಕ್ಕೆ ಬರುತ್ತೆ ಅದ. ಸಾಸಿವೆ ಕಾಳೆಲ್ಲ ಸಿಡಿತು ಅಂದ್ರೆ ಸ್ಟವ್ ಆಫ್ ಮಾಡ್ಬಿಡ್ಬೇಕು. ಆಫ್ ಮಾಡು. ಸಾಕು. ಮೆಂತ್ಯ ಸಾಸಿವೆ ಹುರಿದಿದೆ, ಇದನ್ನ ಮಿಕ್ಸಿ ಹಾಕೋಣ. ಫಸ್ಟ್ ಅದು ಪುಡಿ ಮಾಡೋಣ, ಅದ್ರ ಜೊತೆಗೆ ಮೆಣಸಿನಕಾಯಿ ನೋಡಿ. ಇಷ್ಟು ಪುಡಿ ಸಾಕಾಯ್ತು. ಈ ಸೈಡ್ ಇಟ್ಬೋಣ. ಇವಾಗ ಇದಕ್ಕೆ ಮಾವಿನಕಾಯಿ ತುರಿ, ಉಪ್ಪು, ಬೆಲ್ಲ ಎಲ್ಲ ಒಟ್ಟಿಗೆ ಹಾಕೊಂಡು ಇನ್ನೊಂದ್ಸರಿ ಗ್ರೈಂಡ್ ಮಾಡ್ಬೇಕು. ಬೆಲ್ಲ ಪೂರ್ತಿ ಹಾಕ್ಲಾ? ಬೆಲ್ಲ ಪೂರ್ತಿ ಹಿಡಿಯತ್ತೆ. ಸ್ವೀಟ್ ಆಗಲ್ಲ? ಇಲ್ಲ ಇದಕ್ ಬೇಕು ಇಷ್ಟು ಹುಳಿ. ಉಪ್ಪು ಎಷ್ಟು ಹಾಕ್ಲಿ? ಉಪ್ಪು ನಾನು ಅಳತೆ ಮಾಡಿಟ್ಟಿದೀನಿ, 3 ಸ್ಪೂನ್ ಇದೆ. 3 ಸ್ಪೂನ್ ಇದೆ. ಓಕೆ, 3 ಸ್ಪೂನ್ ಪೂರ್ತಿ. ಇದನ್ನ ನುಣ್ಣಗ್ ಮಾಡ್ಕೋ. ಓಕೆ, ಪೂರ್ತಿ ರುಬ್ಬಿದೆ ಇದು. ಇವಾಗ ಇದನ್ನ ಪುಡಿನ ಖಾರದ ಪುಡಿ ಮಾಡ್ಕೊಂಡಿರೋದು ಮೆಂತ್ಯ ಸಾಸಿವೆದು ಇದಕ್ಕೆ ಹಾಕಿ ಒಟ್ಟಿಗೆ ಒಟ್ಟಿಗೆ ಹಾಕಿ ರುಬ್ಬೇಕು. ಸಾಕಷ್ಟು? ಸಾಕು. ತೆಗಿಲ್ಲ ಇದು? ಆ ಪಾತ್ರೆಗೆ ಬಗ್ಗಿಸ್ಬಿಡ. ಓಕೆ, ಸೊ ಪೂರ್ತಿ ರುಬ್ಬಾಗಿದೆ. ಅಷ್ಟೇನಾ? ಮುಗಿತಾ? ಇಷ್ಟೇ ಆಯ್ತು ಮಾವಿನಕಾಯಿ ಚಟ್ನಿ. ಓಕೆ, ಇದು ಮಾವಿನಕಾಯಿ ಚಟ್ನಿ ರೆಡಿ ಇದೆ. ತಿಂಗ್ಳುಗಟ್ಲೆ ಇಟ್ರು ಏನು ಕೆಡೋದಿಲ್ಲ ಇದು. ನಮ್ಮನೇಲಿ 2 ದಿನ 3 ದಿನ ಉಳಿಯಲ್ಲ, ತಿಂಗ್ಳುಗಟ್ಲೆ ಎಲ್ಲ ಆಗಲ್ಲ. ಅದಕ್ಕೆ ಇನ್ನೊಂದು 5 kg ಮಾಡಬೇಕು. ಬಟ್ ರೆಡಿ ಆಗಿದೆ. ಸೊ ಟೇಸ್ಟ್ ಮಾಡಿ ನೋಡೋಣ ಇದನ್ನ. ಸಿಕ್ಕಾಪಟ್ಟೆ ಹುಳಿ ಇದೆ. ಬೆಲ್ಲ ಬೇಕಿನ್ನು. ಮಾವಿನಕಾಯಿ ತುಂಬಾ ಹುಳಿ ಇದೆ, ಬೆಲ್ಲ ಬೇಕು. ಬೆಲ್ಲ ಸಾಲ್ದಾಯ್ತು, ಸ್ವಲ್ಪ ಬೆಲ್ಲ ಬೇಕಿದೆ. ಇನ್ನೊಂದು ಬಟ್ಲು ಹಾಕಿ ನೋಡೋಣ. ಬೆಲ್ಲ ಮಾತ್ರ ಇನ್ನೊಂದ್ಸರ್ತಿ ಮಿಕ್ಸಿ ಹಾಕೋದು, ಸ್ವಲ್ಪ ಪುಡಿ ಆಗ್ಲಿ ಅಂತ. ಪುಡಿ ಆಗಿದೆ, ಹಾಕ್ಲಾಗ ಇದನ್ನ
ಚೆನ್ನಾಗಿದೆಯಾ? ಹುಳಿ ಹುಳಿ, ಸಿಹಿ, ಖಾರ ಖಾರ ಹಿಡಿತೈತಿ ಇನ್ ಸ್ವಲ್ಪ. ಸರಿ ಇದೆ. ಸಕಾಲ ಬಂದಿದೆ. ಮಾವಿನಕಾಯಿ ಸೀಸನ್. ಬೇಗ ಅದು ಹಣ್ಣು ಹಾಕಿ ಮುಂಚೆ, ಮಾವಿನಕಾಯಿ ಖಾಲಿ ಹಾಕಿ ಮುಂಚೆ ಗಟ್ಟಿ ಇರೋ ಮಾವಿನಕಾಯಿ ನೀವು ತರಿಸಿ ಮಾಡಿ ನೋಡಿ. ಇವತ್ತು ನಮ್ಮ ಅಮ್ಮನ ಜೊತೆ ನಾನು ಟ್ರೈ ಮಾಡಿದೆ. ನಮ್ಮ ಫೇವ್ರೆಟ್ ಚಟ್ನಿ ಇದು ಮಾವಿನಕಾಯ್ದು. ಸೊ ಈಗ ನಿಮ್ ಸರ್ದಿ, ನೀವು ಟ್ರೈ ಮಾಡಿ. ಏನ್ ಹೇಳ್ಬೇಕು? ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ಸ್ ಮಾಡಿ. ನೀವು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಬರ್ತೀನಿ, ಇದನ್ನ ಕೇಳಿದ್ವಾ? ಮತ್ತೆ ಇದೆಲ್ಲ ಮಾಡ್ತೀಯಾ? ಕಟ್ ಮಾಡಿರ್ತೀಯಲ್ಲ?